ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಮಾಂಗಲ್ಯದಿಂದ ನಂಟಾದರೂ ಮುಂದಿನ ಅಧ್ಯಾಯವನ್ನು ಮುಂದುವರಿಸೋಣ. ಯಾರೋ ಹುಡುಗಿ ನಿನ್ನನ್ನು ಫಿಕ್ಸ್ ಮಾಡೋಕ್ಕೆ ನೋಡ್ತಿದ್ದಾಳೆ ಮದನ್ ಅಂತ ಸಾರಾ ನಗ್ತಾ ಅವನ ಭುಜದ ಮೇಲೆ ತಟ್ಟಿ ಹೇಳಿದ್ಲು. ಆದರೆ ಮದನ್ಗೆ ಕೋಪನೇ ಬಂತು ಅವಳ ಮಾತು ಕೇಳಿ. ನಂತರ ಸಾರಾ ಆಫೀಸಿಗೆ ಹೋದರೆ ಮದನ್ ಕಾಲೇಜಿಗೆ ಹೋಗಿದ್ದ. ಸಂಜೆ ಸಾರಾ ಮತ್ತು ಅಗ್ನಿ ಆಫೀಸಿನಿಂದ ಬಂದಾಗ ಮದನ್ ಹಾಲ್ನಲ್ಲಿ ಚಹಾ ಕುಡಿತಾ ಕೂತಿದ್ದ. ಆಗ ಸಾರಾ ಕುತೂಹಲದಿಂದ, ಏನು ಮದನ್, ಇವತ್ತು ಬೇಗ ಬಂದ್ಬಿಟ್ಟಿದೆಯಲ್ಲ ಅಂತ ಕೇಳಿದ್ಲು. ಹೌದು ಅದಕ್ಕೆ, ಕಾಲೇಜ್ನಲ್ಲಿ ಸ್ಟ್ರೈಕ್ ಇತ್ತು, ಅದಕ್ಕೆ ಬೇಗ ಬಿಟ್ಟರು ಅಂತ ಮದನ್ ಉತ್ತರಿಸ್ದ. ನಂತರ ಸಾರಾಳನ್ನು ಸನಿಹಕ್ಕೆ ಕರೆದು, ಅದಕ್ಕೆ ಒಂದು ವಿಷಯ ಹೇಳಬೇಕಿತ್ತು ನೋಡಿ, ಇದು ಕಾಲೇಜ್ನಲ್ಲಿ ನನಗೆ ಬಂದಿರೋ ಹೊಸ ಮೆಸೇಜ್ ಅಂತ ಫೋನ್ ತೋರಿಸ್ದ. ಇದರರ್ಥ ಹುಡುಗಿ ಖಂಡಿತವಾಗ್ಲೂ ಕಾಲೇಜ್ನಲ್ಲೇ ಇರೋರಲ್ವಾ ಅಂತ ಸಾರಾ ಯೋಚಿಸ್ತಾ ಕೇಳಿದ್ಲು. ಹೌದು ಅದಕ್ಕೆ, ನೀವು ಹೇಳ್ತಿರೋದು ಸರಿ, ಒಂದ್ಸಲ ಹುಡುಕಿದ್ರೆ ಖಂಡಿತವಾಗ್ಲೂ ತಿಳಿಯುತ್ತೆ ಅಂತ ಮದನ್ ಹೇಳ್ತಿದ್ದಾಗ ಅತ್ತ ಕಡೆಗೆ ಬಂದ ಅಗ್ನಿ, ಏನಿದು ಇಬ್ಬರು ಕುತ್ಕೊಂಡು ಏನು ಚರ್ಚೆ ಮಾಡ್ತಿದ್ದೀರಾ ಅಂತ ಗಂಭೀರವಾಗಿ ಕೇಳ್ದ. ಏನಿಲ್ಲ ಅಣ್ಣ, ಕಾಲೇಜಿನ ಸಣ್ಣ ವಿಷಯದ ಬಗ್ಗೆ ಅದಕ್ಕೆ ಸಲಹೆ ಪಡಿತಿದ್ದೆ ಅಷ್ಟೇ ಅಂತ ಮದನ್ ನಯವಾಗಿ ಉತ್ತರಿಸ್ದ. ಅಗ್ನಿ ಏನನ್ನು ಹೇಳ್ದೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ರೂಮಿನತ್ತ ಹೋದ. ಅಗ್ನಿ ಹೋದ ಮೇಲೆ ಮದನ್, ಅದಕ್ಕೆ ಅಣ್ಣ ಯಾಕೆ ಇಷ್ಟೊಂದು ಗಂಭೀರವಾಗಿದ್ದಾರೆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಬೇಸರನಾ ಅಂತ ಕೇಳ್ದ. ಆಗ ಸಾರಾ, ಅವ್ರಿಗೆ ಅಷ್ಟು ಬೇಗ ಸಿಟ್ಟು ಕಡಿಮೆ ಆಗೋದಿಲ್ಲ ಬಿಡು, ಅದನ್ನು ಬಿಡು, ಈಗ ಹೇಳು, ಆ ಹುಡುಗಿನ ಕಂಡುಹಿಡಿಯೋಕ್ಕೆ ನಾವು ಮುಂದೇನು ಮಾಡೋಣ ಅಂದ್ಲು. ಅಷ್ಟರಲ್ಲೇ ಮದನ್ನ ಫೋನ್ಗೆ ಮತ್ತೆ ಮೆಸೇಜ್ ಬಂತು. ಮದನ್, ಚಹಾ ಕುಡಿತಿದ್ದೀರಾ, ಏನು ಮಾಡ್ತಿದ್ದೀರಿ, ಒಂದು ಸಣ್ಣ ರಿಪ್ಲೈ ಕೂಡ ನೀಡಲಿಲ್ವಲ್ಲ ಅಂತ. ಸಾರಾ ತಕ್ಷಣ ಫೋನ್ ತಗೊಂಡು ಆ ನಂಬರ್ಗೆ ಕಾಲ್ ಮಾಡಿದ್ಲು. ಆದರೆ ಆಕೆ ಕರೆ ಕಟ್ ಮಾಡ್ತಲೇ ಇದ್ಲು. ಸದ್ಯಕ್ಕೆ ಯಾವುದೇ ರಿಪ್ಲೈ ಕೊಡಬೇಡ ಮದನ್, ನೀನು ಸ್ವಲ್ಪ ವೆಯ್ಟ್ ಮಾಡು ಅಂತ ಸಾರಾ ಹೇಳಿದ್ಲು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಮೆಸೇಜ್ ಬಂತು. ಮದನ್, ಯಾಕೆ ನನಗೆ ಕಾಲ್ ಮಾಡ್ತಿದ್ದೀರಾ, ನಾನು ಕಾಲ್ ರಿಸೀವ್ ಮಾಡೋದಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ, ನೀವು ಮುಂದೆ ಬರೋಕ್ಕೆ ನನಗೆ ಭಯ, ನನಗೆ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ, ಒಂದು ವೇಳೆ ನೀವು ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ಅದನ್ನು ತಡ್ಕೊಳ್ಳೋಕೆ ನಂಗೆ ಸಾಧ್ಯ ಇಲ್ಲ, ಅದಕ್ಕಾಗಿಯೇ ಹೀಗೆ. ಖಂಡಿತ, ಆದರೆ ಮದನ್, ನೀವು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾನು ಖಂಡಿತ ನಿಮ್ಮ ಮುಂದೆ ಬರ್ತೀನಿ ಅಂತಿತ್ತು ಮೆಸೇಜ್. ಈ ಮೆಸೇಜ್ ಓದಿದ ಮದನ್ ಏನು ಮಾಡಬೇಕು ಅಂತ ತಿಳಿದೆ ಸಾರಾನ ನೋಡ್ದ. ಅವಳು ಫೋನ್ ಕಿತ್ಕೊಂಡು ಟೈಪ್ ಮಾಡಿದ್ಲು. ನೋಡೆ ಹುಡುಗಿ, ನೀನು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ, ನಾವು ಒಮ್ಮೆ ಕೂಡ ಭೇಟಿ ಆಗಿಲ್ಲ, ಮುಕ್ತವಾಗಿ ಮಾತಾಡಿಲ್ಲ, ಹೀಗಿರುವಾಗ ನಾನು ಹೇಗೆ ಇಷ್ಟಪಡ್ತೀನಿ ಅಂತ ಹೇಳಿ ನಿನ್ನನ್ನು, ನೀನು ಯಾರೇ ಆಗಿರಲಿ ತಿಳಿದೇ ಪ್ರೀತಿಸೋಕೆ ಇದು ಟೈಮ್ ವೇಸ್ಟ್ ಮಾಡೋ ವಿಷಯ ಅಲ್ಲ. ನನಗೆ ಉತ್ತರಿಸ್ಬೇಕು ಅಂದರೆ ನೀನು ನನ್ನ ಮುಂದೆ ಬಂದು ಮಾತಾಡು, ಆಗ ಮಾತ್ರ ನಾನು ಏನಾದರೂ ಹೇಳಬಲ್ಲೆ. ನಿನಗೆ ಬೇಕಾಗಿರೋದು ಕೇವಲ ಮಾತಾಡೋಕ್ಕೆ ಒಬ್ಬ ವ್ಯಕ್ತಿನ, ನೀನು ಹಾಗೆ ಅಂದ್ಕೊಂಡಿದ್ಯಾ ಅಂತ ಮೆಸೇಜ್ ಕಳಿಸಿದ್ಲು ಸಾರಾ. ಅಗ್ನಿ ಬರೋ ಅಷ್ಟರಲ್ಲಿ ನಾವು ಮುಂದಿನ ಪ್ಲ್ಯಾನ್ ಮಾಡೋಣ, ನಾನು ಅಗ್ನಿ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಳು. ಮದನ್ ಮನಸ್ಸಿನಲ್ಲೇ, ಅಣ್ಣಂಗೆ ವಿಷಯ ಗೊತ್ತಾಗಬಾರ್ದು, ನೋಡೋಣ ಮುಂದೆ ಏನಾಗುತ್ತೋ ಅಂತ ಯೋಚಿಸ್ತಾ ಕೂತ. ಸಾರಾ ರೂಮಿಗೆ ಹೋದಾಗ ಅಗ್ನಿ ಸ್ನಾನ ಮಾಡಿ ಬಂದಿದ್ದ. ಅವಳನ್ನು ನೋಡಿ ಅವನು ಕನ್ನಡಿಯ ಮುಂದೆ ನಿಂತು ತಲೆ ಬಚ್ಚಿಕೊಳ್ಳೋಕ್ಕೆ ಶುರು ಮಾಡ್ದ. ಅಗ್ನಿ ಅಂತ ಅವಳು ಅವನನ್ನು ಹಿಂಬದಿಯಿಂದ ಮುಟ್ಟಿದ್ಲು. ಅವನು ಸಿಟ್ಟಿನಿಂದ ತಿರುಗಿ ಅವಳನ್ನು ನೋಡಿದಾಗ ಅವಳು ನಗ್ತಾ ನಿಂತಿದ್ಲು. ಓ, ಇಷ್ಟೊಂದು ಅಹಂಕಾರನಾ ಅಂತ ಅವಳು ಯೋಚಿಸ್ತಾ ಅವನ ಹತ್ರ ಹೋಗಿ, ಯಾರಿಗೆ ತೋರ್ಸೋಕ್ಕೆ ಹೀಗೆ ಸಿಂಗರಿಸ್ಕೊಳ್ತಿದ್ದೀರಾ ಅಂತ ಕೇಳಿದ್ಲು. ನೀನು ಅತ್ತೆಯ ಗಂಡಂಗೆ ತೋರ್ಸೋಕೆ ಅಂತ ಬನಿಯನ್ ಹಾಕ್ಕೊಳ್ತಾ ಹೇಳ್ದ ಅಗ್ನಿ. ಸ್ವಂತ ತಂದೆನೇ ಹಿಂಗೆ ಕರಿತೀಯಾ ಅಂತ ಅವಳು ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಅಗ್ನಿ, ಯಾಕೆ ಕೋಪ, ನನ್ನ ಪಾಪ ಅಲ್ವಾ ಅಂತ ಅವಳು ಅವನ ಎದೆ ಮೇಲೆ ಕೈ ಆಡಿಸ್ತಾ ಕೇಳಿದ್ಲು. ಅಗ್ನಿ ಕೋಪದಿಂದ ಅವಳ ಕೈಯನ್ನು ತಳ್ದ. ನಿಜಕ್ಕೂ ಕೋಪನಾ, ಸರಿ, ಇನ್ನು ಬರಲ್ಲ ಬಿಡಿ ನಾನು ಅಂತ ಅವಳು ಅಲ್ಲಿಂದ ಎದ್ದು ಹೋಗೋಕ್ಕೆ ಪ್ರಯತ್ನಿಸಿದಾಗ ಅಗ್ನಿ ಅವಳನ್ನು ಎಳೆದು ಹಾಸಿಗೆ ಮೇಲೆ ಹಾಕ್ದ. ನಾನು ಮುತ್ತು ಕೊಡೋಕೆ ಬಂದಾಗ ನಿನಗೆ ಅಷ್ಟೊಂದು ಅಹಂಕಾರನಾ ಅಂತ ಅವನು ಅವಳ ಸೊಂಟದ ಮೇಲೆ ಕೈ ಇಟ್ಟು ಕೇಳ್ದ. ಅದು ಆಫೀಸ್ ಅಲ್ವಾ,
ಸ್ಟಾಫ್ಗಳು ಬಂದರೆ ಏನು ಅಂದ್ಕೊಳ್ತಾರೆ ಅಂತ ಅಷ್ಟೆ ಅಂತ ನಯವಾಗಿ ಹೇಳಿದ್ಲು ಸಾರಾ. ಸರಿ ಹಾಗಾದರೆ ಇಲ್ಲಿ ನಾನು ಏನು ಮಾಡಿದ್ರೂ ನಿನಗೆ ತೊಂದರೆ ಇಲ್ವಾ ಅಂತ ಅಗ್ನಿ ಮೀಸೆ ತಿರುಗಿಸ್ತಾ ಕೇಳ್ದ. ಹ್ಞೂ ಅಂತ ತೊಂದರೆ ಇಲ್ಲ ಅನ್ನೋ ಥರ ತಲೆ ಅಲ್ಗಾಡ್ಸಿದ್ಲು ಸಾರಾ. ಆಫೀಸ್ನಲ್ಲಿ ನೀನು ನನ್ನನ್ನು ತಡೆದಿದ್ದಕ್ಕೆ ನಿನಗೊಂದು ಶಿಕ್ಷೆ ಉಂಟು, ಅದನ್ನು ಒಪ್ಕೋತೀಯಾ ಅಂತ ತುಂಟತನದಿಂದ ಕೇಳ್ದ ಅಗ್ನಿ. ಏನದು ಶಿಕ್ಷೆ ಅಂತ ಕೇಳಿದ್ಲು ಸಾರಾ. ಹೇಳ್ತೀನಿ ಅಂತ ಅವನು ತನ್ನ ಮುಖನ ಅವಳ ಮುಖದ ಹತ್ರಕ್ಕೆ ತಂದ. ಅವಳ ಹೃದಯ ಬಡಿತ ಹೆಚ್ಚಾಯಿತು, ಅವಳ ತುಟಿಗಳು ನಡುಗಿದ್ವು. ಶಿಕ್ಷೆ ಅಂದರೆ ಯು ಹ್ಯಾವ್ ಟು ಸೆಡ್ಯೂಸ್ ಮೀ ವೈಡ್ಲಿ. ನಾನು ನಿನ್ನನ್ನು ಆ ಮಿತಿ ತಲುಪಿಸ್ತಿದ್ದೀನಲ್ವಾ, ಇವತ್ತು ನೀನು ನನ್ನನ್ನು ಆ ಮಿತಿಗೆ ತಲುಪಿಸ್ಬೇಕು ಅಂತ ಅವನು ನಗ್ತಾ ಹೇಳ್ದ. ಅಗ್ನಿ ಅಂತ ಅವಳು ಮುಜುಗರದಿಂದ ಕರೆದ್ಲು. ನೋ ಮೋರ್ ಎಕ್ಸ್ಕ್ಯೂಸಸ್ ವೈಫಿ, ಇನ್ನೂ ನೆಪ ಬೇಡ ಹೆಂಡ್ತಿ. ಗಂಡಸರು ಮಾತ್ರನೇ ಇದೆಲ್ಲ ಮಾಡಬೇಕಾ? ಇವತ್ತು ನಿನ್ನ ದಿನ, ನಿನಗಿಷ್ಟ ಬಂದಂತೆ ನನ್ನನ್ನು ಸೆಳಿಬಹುದು, ನಿನಗೆ ಗೋಲ್ಡನ್ ಚಾನ್ಸ್, ಮಿಸ್ ಮಾಡ್ಕೋಬೇಡ ಅಂತ ಅವನು ಅವಳ ಕೆನ್ನೆ ಸವರಿ ಅವಳಿಗೆ ಹೇಳಿ ಅಲ್ಲಿಂದ ಎದ್ದ. ನಾನು ಹೋಗಿ ಬಿಸಿ ಬಿಸಿ ಚಹಾ ಕುಡಿದು ಬರ್ತೀನಿ, ಅಷ್ಟರಲ್ಲಿ ನೀನು ಫ್ರೆಶ್ ಆಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡು, ನನ್ನ ಮುದ್ದು ಹೆಂಡ್ತಿ ಅಂತ ಅವನು ಅವಳ ಕೆನ್ನೆಗೆ ಮುತ್ತಿಟ್ಟು ಹೊರ ನಡೆದ. ಅವಳು ತನ್ನ ಕೆನ್ನೆಯನ್ನು ಟಚ್ ಮಾಡ್ತಾ ಅವನು ಹೋಗೋದನ್ನೇ ನೋಡ್ತಾ ನಿಂತಳು. ಸಾರಾ ಸ್ನಾನ ಮುಗಿಸಿ ಕೆಳಗಡೆ ಬಂದಾಗ ಅಗ್ನಿ ಹಾಲ್ನಲ್ಲಿ ಕೂತಿದ್ದ. ಅವನನ್ನು ನೋಡೋಕ್ಕೆ ಅವಳಿಗೆ ಸ್ವಲ್ಪ ಮುಜುಗರವಾಯಿತು. ಅವನು ಟಿ ವಿಯನ್ನೇ ನೋಡ್ತಾ ಕೂತಿದ್ರಿಂದ ಸಾರಾ ಬಂದಿರೋದು ಅವನಿಗೆ ಗಮನಕ್ಕೆ ಬಂದಿರಲಿಲ್ಲ. ಈಗ ಅವನ ಹತ್ರಕ್ಕೆ ಹೋದರೆ ಏನಾದರೂ ಅಸಭ್ಯವಾಗಿ ಮಾತಾಡ್ತಾನೆ ಅಂತ ಅವಳಿಗೆ ತಿಳಿದಿತ್ತು. ಹಾಗಾಗಿ ಅವನು ನೋಡದೇ ಇರೋ ಹಾಗೆ ಅವಳು ನಿಧಾನವಾಗಿ ಮದನ್ ರೂಮಿನ ಕಡೆಗೆ ಹೋಗೋಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲೇ ಸಾರಾ ಅಂತ ಅವಳು ಕಾಲಿಟ್ಟ ತಕ್ಷಣ ಹಿಂದಿನಿಂದ ಕರೆ ಬಂತು. ಆ ಧ್ವನಿ ಅತ್ತೆದು ಅಂತ ಅವಳಿಗೆ ಅರ್ಥ ಆಯಿತು. ಅಮ್ಮ ಕರಿತಿರೋದು ಕೇಳಿ ಅಗ್ನಿ ಕೂಡ ತಿರುಗಿ ಅವಳನ್ನು ನೋಡ್ದ. ಅವಳು ಅಗ್ನಿನ ನೋಡಿ ನಕ್ಳು. ಅವನು ಕೂಡ ತುಂಟ ನಗುವಿನೊಂದಿಗೆ ಗಡ್ಡ ಸವರ್ಕೊಂಡು ನಕ್ಕ. ಅದನ್ನು ಕಂಡು ಅವಳಿಗೆ ಏನೋ ಒಂತರಹದ ಭಾವವಾಯಿತು. ಅವಳು ಅವನಿಂದ ನೋಟ ಬದಲಿಸಿ ತನ್ನ ಅತ್ತೆನ ನೋಡಿದ್ಲು. ಏನಮ್ಮ ಅಂತ ಅವಳು ಅನುಮಾನದಿಂದ ಕೇಳಿದ್ಲು. ಏನಾದರೂ ಕೆಲಸದ ಒತ್ತಡದಲ್ಲಿದೆಯಾ ಮಗಳೇ ಅಂತ ಕೇಳಿದ್ರು ಅವರು. ಇಲ್ಲಮ್ಮ, ನಾನು ಮದನ್ ಜೊತೆಗೆ ಮಾತಾಡೋಕೆ ಹೋಗ್ತಿದ್ದೆ ಅಂದ್ಲು ಅವಳು. ನಿನಗೆ ಇವತ್ತು ಅವನ ಜೊತೆಗೆ ಅಷ್ಟೊಂದು ಮಾತಾಡೋಕೆ ಏನಿದೆ, ಬಂದಾಗ್ಲಿಂದನೂ ಅವನ ಕಿವಿ ಕಚ್ತಿದೆಯಲ್ಲ ಅಂತ ಅಗ್ನಿ ಅವಳನ್ನು ನೋಡಿ ಹುಬ್ಬೇರಿಸಿ ಕೇಳ್ದ. ಅದ್ಯಾಕೆ ನಿಮಗೆ? ನನಗೆ ನನ್ನ ತಮ್ಮನ ಜೊತೆಗೆ ಮಾತಾಡಬಾರ್ದಾ? ಹೀಗೆ ಅಸಭ್ಯವಾಗಿ ವರ್ತಿಸ್ಬೇಡಿ ಅಗ್ನಿ. ನಿಮಗೆ ಅನುಮಾನದ ರೋಗನ ಅಥವಾ ಅಸೂಯೆನ ಅಂತ ಅವಳು ಹೀಯಾಳಿಸ್ತಾ ಕೇಳಿದ್ಲು. ನಾನು ಬೇರೆ ಅರ್ಥದಲ್ಲಿ ಹೇಳಿದ್ದಲ್ಲ, ನಾವು ತಿಳಿದಿರೋ ಅಂತಹ ಏನು ಸೀಕ್ರೆಟ್ ನಿಮಗಿದೆ ಅಂತ ಕೇಳಿದೆ ಅಷ್ಟೆ. ನನಗೆ ಯಾವುದೇ ಅನುಮಾನ ರೋಗ ಆಗಲಿ ಅಸೂಯೆ ಆಗಲಿ ಇಲ್ಲ ಅಂತ ಅಗ್ನಿ ಹೇಳ್ದ. ನೀವಿಬ್ಬರು ನಿಲ್ಲಿಸ್ತೀರಾ? ಯಾವಾಗ ನೋಡಿದ್ರೂ ಜಗಳನೆ ಅಂತ ಅಗ್ನಿಯ ತಾಯಿ ಇಬ್ಬರನ್ನು ನೋಡಿ ಕಣ್ಗುಡ್ಡೆ ಉರುಳಿಸಿ ಹೇಳಿದಾಗ ಇಬ್ಬರು ಒಬ್ರನ್ನೊಬ್ರು ನೋಡಿ ಮುಖ ತಿರುಗಿಸ್ಕೊಂಡ್ರು. ಅಮ್ಮ ಯಾಕೆ ನನ್ನನ್ನು ಕರೆದಿದ್ದು ಅಂತ ಕೇಳಿದ್ಲು ಸಾರಾ. ಅದೇ ಮಾವ ಸ್ವಲ್ಪ ಪಾಲಕ್ ಸೊಪ್ಪು ತಂದಿದ್ದಾರೆ, ಅದನ್ನು ಹೆಚ್ಚಿಟ್ರೆ ರಾತ್ರಿ ಪಲ್ಯ ಮಾಡಬಹುದಿತ್ತು ಅಂತ ಅವ್ರು ಹೇಳಿದಾಗ ಅವಳು ತಲೆ ಅಲ್ಗಾಡ್ಸಿದ್ಲು. ಇದೀಗಲೇ ಬರ್ತೀನಮ್ಮ, 10 ನಿಮಿಷ ಅಷ್ಟೇ ಅಂತ ಹೇಳಿ ಮದನ್ನನ್ನು ಒಮ್ಮೆ ನೋಡೋಕೆ ಮದನ್ ರೂಮಿನತ್ತ ನಡೆದ್ಲು. ಮದನ್ ಮತ್ತೆ ಅವಳ ವಿಷಯದಲ್ಲಿ ಅಗ್ನಿಗೆ ಏನೋ ಅನುಮಾನ ಬಂದಿತ್ತು. ಇಬ್ಬರು ಸೇರಿ ಏನೋ ಮುಚ್ಚಿಡ್ತಿದ್ದಾರೆ ಅಥವಾ ತಂತ್ರ ಮಾಡ್ತಿದ್ದಾರೆ ಅಂತ ಅವನಿಗೆ ಅರಿವಾಯಿತು. ಇಬ್ಬರನ್ನು ಹಿಡಿದು ವಿಚಾರಿಸ್ಬೇಕು ಅಂತ ಅವನು ಡಿಸೈಡ್ ಮಾಡ್ದ. ಸಾರಾ ಮದನ್ ರೂಮಿಗೆ ಹೋದಾಗ ಅವನು ಫೋನ್ ನೋಡ್ತಾ ಕೂತಿದ್ದ. ಏನಾಯಿತು ಮದನ್, ಮತ್ತೆ ನೀನು ಪ್ರಿಯಸಿ ಮೆಸೇಜ್ ಕಳಿಸಿದ್ಲಾ ಅಂತ ಸಾರಾ ನಗ್ತಾ ಅವನ ಹತ್ರ ಬಂದು ಕೂತ್ಕೊಂಡು ಕೇಳಿದ್ಲು. ಅಕ್ಕ, ಹೀಗೆಲ್ಲ ಟೀಸ್ ಮಾಡಬೇಡಿ, ನಿಮಗೆಲ್ಲನೂ ತಮಾಷೆಯಾಗಿ ಕಾಣಿಸ್ತದೆ, ಆದರೆ ನನಗಿದು ತಮಾಷೆ ಅಲ್ಲ. ಅವಳು ಯಾರು ಅಂತ ನನ್ನ ಮುಂದೆ ಬಂದು ಇಷ್ಟ ಅಂತ ಹೇಳಬೇಕು, ಇಲ್ಲಾಂದರೆ ಈ ಆಟನೆಲ್ಲ ನಿಲ್ಲಿಸಬೇಕು. ಇದು ಉಳಿದವರಿಗೆ ಹುಚ್ಚು ಹಿಡಿಸುವಂತಿದೆ. ಈ ಮುಚ್ಚುಮರೆ ಪ್ರೇಮ ಎಲ್ಲ ಅಂತ ಕೋಪದಿಂದ ಹೇಳ್ದ ಮದನ್. ನೀನು ಇಷ್ಟೊಂದು ಕೋಪ ಮಾಡ್ಕೋಬೇಡ ಮದನ್, ನಾವೆಲ್ಲದಕ್ಕೂ ಒಂದು ಪರಿಹಾರ ಹುಡ್ಕೋಣ. ನಾನು ಕಳಿಸಿದ ಮೆಸೇಜ್ಗೆ ಆ ಹುಡುಗಿ ಏನಾದರೂ ಉತ್ತರ ಕೊಟ್ಲಾ ಅಂತ ಸಾರಾ ಕೇಳಿದಾಗ ಅವನು ಫೋನ್ ತೆಗೆದುಕೊಟ್ಟ. ಅದರಲ್ಲಿರೋ ಮೆಸೇಜ್ ಓದಿದ್ಲು ಸಾರಾ. ಮದನ್, ನನ್ನ ಪ್ರೇಮ ಕೇವಲ ಆಟ ಅಥವಾ ತಮಾಷೆ ಅಂತ ನಿಂಗೆ ಅನ್ನಿಸ್ತಿದ್ಯಾ?
ಹಾಗಾಗಿದ್ರೆ ನೀನು ಮುಂದೆ ಬಂದು ಹೀಗೆ ಅಡಗಿ ಕೂರೋ ಅಗತ್ಯವೇ ಇರಲಿಲ್ಲ. ನನಗೆ ನೀನು ಮುಂದೆ ಬರೋಕ್ಕೆ ಭಯ ಆಗ್ತಿದೆ. ನೀನು ಮುಂದೆ ಬಂದು ಇಷ್ಟ ಅಂತ ಹೇಳಬೇಕು, ಪ್ರಪೋಸ್ ಮಾಡಬೇಕು ಅಂತ ಆಸೆ ಇದೆ. ಆದರೆ ಮದನ್, ನನಗೆ ಅದಕ್ಕೆ ಧೈರ್ಯ ಇಲ್ಲ. ಯಾಕೆ ಅಂದರೆ ನಾನು ಪ್ರಪೋಸ್ ಮಾಡಿದ್ರೆ ನೀನು ನನ್ನ ಮುಖ ನೋಡಿ ನೋ ಅಂದ್ಬಿಟ್ರೆ ಅದನ್ನು ತಡ್ಕೊಳ್ಳೋಕ್ಕೆ ನಂಗೆ ಸಾಧ್ಯ ಇಲ್ಲ. ನೀನು ನಾಲ್ಗೆಯಿಂದ ಆ ಮಾತು ಕೇಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇದರಿಂದ ನಮ್ಮ ಫ್ರೆಂಡ್ಶಿಪ್ ಮುರಿದು ಹೋದರೆ ಅದನ್ನು ನೆನಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಮದನ್. ಆದರೆ ಒಂದು ವಿಷಯ ಹೇಳ್ತೀನಿ, ನಿನ್ನ ಸ್ನೇಹಿತೆಯರಲ್ಲಿ ಒಬ್ಬಳು ನಾನು. ನಿನ್ನ ಜೊತೆಗೆ ಯಾವಾಗಲೂ ಮಾತಾಡೋಳು ನಾನು. ಆ ಮೆಸೇಜ್ ಕಂಡು ಸಾರಾ ಮದನನ್ನು ನೋಡಿದ್ಲು. ನೀನು ಇದಕ್ಕೆ ಉತ್ತರ ಕೊಟ್ಟಿಯಾ ಅಂತ ಸಾರಾ ಕೇಳಿದ್ಲು. ಇಲ್ಲ, ನಿಮ್ಮ ಬಳಿ ಕೇಳೋಣ ಅಂತ ಸುಮ್ಮನಿದ್ದೆ ಅಂತ ಅವನು ಹೇಳ್ದ. ಅವಳು ನಿನ್ನ ಒಳ್ಳೆ ಫ್ರೆಂಡು. ಅದು ಅವಳು ಈಗಾಗಲೇ ಹೇಳಿದ್ಲಲ್ಲ, ನಿಂಗೆ ಹೇಳಿದ್ರೆ ಫ್ರೆಂಡ್ಶಿಪ್ ಬ್ರೇಕಪ್ ಆಗುತ್ತೆ ಅಂತ ಭಯ ಇದೆ ಅವಳಿಗೆ. ಇದು ತಮಾಷೆ ಅಲ್ಲ. ಆಕೆ ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸ್ತಿದ್ದಾಳೆ. ಅದಕ್ಕೆ ಅವಳು ನೇರವಾಗಿ ಬಂದು ಹೇಳ್ತಿಲ್ಲ ಅಂತ ಸಾರಾ ಹೇಳಿದ್ಲು. ಆದರೆ ಅದಕ್ಕೆ ಅವಳಿಗೆ ಅಷ್ಟು ಇಷ್ಟ ಇದ್ದಿದ್ರೆ ನೇರವಾಗಿ ಬಂದು ಹೇಳಬಹುದಿತ್ತಲ್ವ. ಅವಳು ಯಾರೇ ಆಗಲಿ, ನಾನೇನು ಮಾಡಲಿ ಅಂತ ಅವನು ಕೇಳ್ದ. ಸರಿ, ಆಕೆ ನೇರವಾಗಿ ಬಂದು ಹೇಳಿದಾಳೆ ಅಂದ್ಕೊಳ್ಳೋಣ. ನಿಂಗೆ ಇಷ್ಟ ಆಗದಿದ್ರೆ ನೀನು ಏನು ಮಾಡ್ತೀಯಾ? ಅವಳನ್ನು ರಿಜೆಕ್ಟ್ ಮಾಡೋದಿಲ್ವಾ? ಅದಕ್ಕೆ ಅವಳು ನೇರವಾಗಿ ಬಂದು ಹೇಳ್ತಿಲ್ಲ. ಇಲ್ಲಾಂದರೆ ಆ ಹುಡುಗಿ ಯಾರೇ ಆಗಲಿ ನೀನು ಸ್ವೀಕರಿಸೋದಿಲ್ವಲ್ಲ ಅಂತ ಅವಳು ಕೇಳಿದ್ಲು. ಅದು ಸರಿ ಇರಬಹುದು, ಒಬ್ಬರನ್ನ ಇಷ್ಟಪಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಆ ಇಷ್ಟ ನಮಗೂ ಇರಬೇಕಲ್ವಾ? ಪ್ರೀತಿನ ಕಿತ್ಕೊಳ್ಳೋಕೆ ಸಾಧ್ಯವಿಲ್ವಲ್ಲ ಅಂತ ಅವನು ಕೇಳ್ದ. ಅದು ಸರಿ, ಈಗ ಗೊಂದಲ ಆಯಿತು. ಈ ಹುಡುಗಿನ ಹೇಗೆ ಕಂಡುಹಿಡಿಯೋದು ಏನೂ ತಿಳಿತಿಲ್ಲ ಅಂತ ಅವಳು ಫೋನ್ ಹಿಡಿದು ಯೋಚಿಸತೊಡಗಿದ್ಲು. ನಾನು ಒಂದು ವಿಷಯ ಕೇಳಲ್ಲ ಅಂತ ಕೇಳಿದ್ಲು ಸಾರಾ. ಹೇಳಿ ಅದಕ್ಕೆ ಅಂದ ಮದನ್. ನಿನ್ನ ಫ್ರೆಂಡ್ಸ್ ಯಾರು ಅಂದರೆ ಗರ್ಲ್ ಫ್ರೆಂಡ್ಸ್ ಅಂತ ಕೇಳಿದ್ಲು ಸಾರಾ. ಗರ್ಲ್ ಫ್ರೆಂಡ್ಸ್ ಅಂದರೆ ತುಂಬ ಜನ ಇದ್ದಾರೆ. ಮೀನಾಕ್ಷಿ, ಸೋಬ್ಯಾ, ವಿದ್ಯಾ, ನೈನು. ಆದರೆ ನಾನು ಹೆಚ್ಚಾಗಿ ಮಾತಾಡೋದು ಮೀನಾಕ್ಷಿ ಜೊತೆಗೆ. ನನಗೇನೇ ದುಃಖ ಆಗಲಿ ಸಂತೋಷ ಆಗಲಿ ಮೊದಲಿಗೆ ಹೇಳೋದು ಅವಳಿಗೇನೆ. ಯಾವುದಾದ್ರೂ ವಿಷಯದಲ್ಲಿ ಡೌಟ್ಸ್ ಇದ್ದರೆ ಅವಳನ್ನೇ ಕರೆದು ಕೇಳೋದು. ಅವಳು ನನ್ನ ಕಾಲ್ ಕೂಡ ಅಟೆಂಡ್ ಮಾಡ್ತಾಳೆ. ಕಾಲೇಜಿಗೆ ಹೋದರೆ ಹುಡುಗಿಯರು ಹೆಚ್ಚಿದ್ರು ನಾನು ಸಮಯ ಕಳೆಯೋದು ಅವಳ ಜೊತೆಗೆ. ನಾನು ಇದ್ರ ಬಗ್ಗೆ ಅವಳ ಹತ್ರ ಹೇಳಿದ್ದೆ. ಆಗ ಸೋಬಿ ಇರಬಹುದು ನಿನಗೆ ಮೆಸೇಜ್ ಕಳಿಸ್ತಿರೋದು ಅಂತ ಅವಳು ಹೇಳಿದ್ಲು ಅಂತ ನಗ್ತಾ ಹೇಳ್ದ ಮದನ್. ಅವಳು ಹಾಗೆ ಹೇಳೋಕೆ ಕಾರಣ ಏನು ಅಂತ ಕೇಳಿದ್ಲು ಸಾರಾ. ಮೀನಾಕ್ಷಿ ಹೇಳೋದು ಅಂದರೆ ಸೋಬಿಯಾಗೆ ನನ್ನ ಮೇಲೆ ಕಣ್ಣಿದೆ ಅಂತ. ಅವಳು ಹಾಗೆ ಒಂದು ಸಂದೇಹ ವ್ಯಕ್ತಪಡಿಸಿದಾಗ ಅದನ್ನು ಚೆಕ್ ಮಾಡೋಕ್ಕೆ ನಾನು ಸೋಬಿಯಾ ಫೋನ್ ಚೆಕ್ ಮಾಡಿದೆ ಅದಕ್ಕೆ. ಆದರೆ ಅವಳಲ್ಲ ಅದು. ಆ ಮೆಸೇಜ್ ಬಂದ ತಕ್ಷಣವೇ ನಾನು ಫೋನ್ ಚೆಕ್ ಮಾಡಿದೆ. ಆದರೆ ಅದರಲ್ಲಿ ಅಂತಹ ಯಾವುದೇ ಮೆಸೇಜ್ ಯಾವುದೂ ಇರಲಿಲ್ಲ ಅಂತ ಹೇಳ್ದ ಮದನ್. ಸಾರಾ ಅವನ ಮಾತಿಗೆ ಸರಿ ಅಂತ ತಲೆ ಆಡಿಸಿದ್ಲು. ಈ ಮೀನಾಕ್ಷಿ ನಿನ್ನ ಜೊತೆಗೆ ಹೇಗಿರ್ತಾಳೆ ಅಂತ ಕೇಳಿದ್ಲು ಸಾರಾ. ಅವಳು ತುಂಬ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ಇರ್ತಾಳೆ. ನನಗೆ ಬೆಂಬಲ ನೀಡ್ತಾಳೆ, ಸಪೋರ್ಟಿವ್ ಆಗಿರ್ತಾಳೆ. ಮತ್ತು ನನ್ನ ವಿಷಯದಲ್ಲಿ ಅವಳಿಗೆ ಸ್ವಲ್ಪ ಪೊಸೆಸಿವ್ನೆಸ್ ಇದೆ ಅಂತ ಹೇಳ್ದ ಮದನ್. ಅವಳೇ ಈ ಮೆಸೇಜ್ ಕಳಿಸ್ತಿರಬಹುದಲ್ವಾ ಅಂತ ಕೇಳಿದ್ಲು ಸಾರಾ. ಅವಳಿಗೆ ಹಾಗೆ ಮೆಸೇಜ್ ಕಳಿಸೋ ಅಗತ್ಯ ಇಲ್ವಲ್ಲ ಅದಕ್ಕೆ. ಅಷ್ಟು ಸ್ವಾತಂತ್ರ್ಯನ ನಾನು ಅವಳಿಗೆ ಕೊಟ್ಟಿದ್ದೀನಿ. ನನ್ನ ಜೊತೆಗೆ ಏನು ಬೇಕಾದರೂ ಮಾತಾಡಬಹುದು, ಮುಕ್ತವಾಗಿ ಹೇಳಬಹುದು. ಹಾಗಿದ್ಮೇಲೆ ಅವಳು ಯಾಕೆ ಹೀಗೆ ಮರೆಮಾಚಿಕೊಂಡು ಮೆಸೇಜ್ ಕಳಿಸ್ಬೇಕು? ನೇರವಾಗಿ ಬಂದು ಹೇಳಬಹುದಲ್ವಾ? ನಾನಿವತ್ತು ತಮಾಷೆ ಕೇಳಿದೆ, ಆದರೆ ಅವಳೇನು ಆ ತರಹ ಲಕ್ಷಣ ತೋರಿಸ್ಲಿಲ್ಲ ಅಂದ ಮದನ್. ಆದರೆ ಈ ಮೀನಾಕ್ಷಿ ಯಾರು ಅಂತ ಕೇಳಿದ್ಲು ಸಾರಾ. ಅವಳು ನಮ್ಮ ಕ್ಲಾಸಿನ ಹುಡುಗಿನೇ, ಮೀನಾಕ್ಷಿ ಅಂತ ಹೆಸರು. ಎಲ್ಲರೂ ಅವಳನ್ನು ಮೀನು ಮೀನು ಅಂತ ಕರೀತಾರೆ. ನಮ್ಮ ಕ್ಲಾಸಿನ ಪೆಟ್ ಅವಳು. ವಿಶೇಷವಾಗಿ ಹುಡುಗರಿಗೆ ಇನ್ನೋಸೆಂಟ್ ಗರ್ಲ್. ತುಂಬ ಕ್ಯೂಟ್ ಆಗಿದ್ದಾಳೆ. ನಾನು ತೋರಿಸ್ತೀನಿ. ತುಂಬ ಹೈಟ್ ಏನಿಲ್ಲ, ಕ್ಲಾಸ್ನಲ್ಲೇ ಚಿಕ್ಕ ಹುಡುಗಿ. ಆದರೆ ಎಲ್ರಿಗೂ ಅವಳ ಬಗ್ಗೆ ತುಂಬ ಕಾಳಜಿ ಇದೆ. ಒಂದು ಎಕ್ಸ್ಟ್ರಾ ಕೇರಿಂಗ್ ಥರ ಅಂತ ಹೇಳಿ ತನ್ನ ಫೋನ್ ತೆಗೆದು ಫೋಟೋ ತೋರಿಸ್ದ. ಆಹಾ, ಈ ಹುಡುಗಿ ತುಂಬ ಕ್ಯೂಟ್ ಆಗಿದ್ದಾಳಲ್ಲ, ತುಂಬ ಸುಂದರವಾಗಿದ್ದಾಳೆ. ಎಲ್ರಿಗೂ ಮೀನು ಆಗಿರುವಾಗ ನಿನಗೆ ಮಾತ್ರ ಹೇಗೆ ಮೀನಾಕ್ಷಿ ಆದ್ಲು ಅಂತ ಕೇಳಿದ್ಲು ಸಾರಾ. ಗೊತ್ತಿಲ್ಲ ಅದಕ್ಕೆ, ಆದರೆ ನಾನು ಮಾತ್ರ ಅವಳನ್ನು ಮೀನಾಕ್ಷಿನಿ ಅಂತಲೇ ಕರೆದೆ. ಆಮೇಲೆ ಅದು ರೂಢಿ ಆಗೋಯ್ತು ಅಂತ ನಗ್ತಾ ಹೇಳ್ದ ಮದನ್. ಆಹಾ, ಮದನ್ ಮದನ್ ಮೀನಾಕ್ಷಿ ಒಳ್ಳೆ ಜೋಡಿ. ನಿನಗೆ ಅವಳ ಮೇಲೆ ಕ್ರಶ್ ಇದೆಯಾ ಅಂತ ಸಾರಾ ಅವನ ಹೊಟ್ಟೆಗೆ ಗುದ್ದಿ ಕೇಳಿದ್ಲು.
ಇಲ್ಲ ಅದ್ಕೆ, ಅಂಥದ್ದೇನೂ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ಸ್ವಲ್ಪ ಇಷ್ಟ ಇದೆ ಅಷ್ಟೇ ಹೊರತು ಪ್ರೀತಿ, ಪ್ರೇಮ ಇಲ್ಲ. ತುಂಬ ಕ್ಯೂಟ್ ಮತ್ತು ಫ್ರೆಂಡ್ಲಿ ಆಗಿರೋದ್ರಿಂದ ಒಂದು ವಿಶೇಷವಾದ ಇಷ್ಟ ಇದೆ ಅಷ್ಟೇ ಅಂತ ಹೇಳ್ದ ಮದನ್ ನಗ್ತಾ. ನಾನು ನನ್ನ ಅನುಮಾನ ಹೇಳ, ಈ ಮೆಸೇಜ್ ಕಳಿಸ್ತಿರೋದು ಮೀನಾಕ್ಷಿನೇ ನನಗೆ ಗ್ಯಾರಂಟಿ ಅಂತ ಸಾರಾ ಹೇಳಿದಾಗ ಅವನು ಅನುಮಾನದಿಂದ ನೋಡ್ದ. ಹೌದು ಮದನ್, ಇದು ಅವಳೇನೆ ಕನ್ಫರ್ಮ್. ಬೇಕಾದರೆ ಡೌಟ್ಸ್ ಇದ್ದರೆ ಚೆಕ್ ಮಾಡೋಣ ಅಂತ ಅವಳು ಹೇಳಿದಾಗ ಅವನು ಅನುಮಾನದಿಂದ ನೋಡ್ದ. ಫೋನ್ ಕೊಡು ಅಂತ ಸಾರಾ ಫೋನ್ ತೊಗೊಂಡು ಮೆಸೇಜ್ ಟೈಪ್ ಮಾಡಿದ್ಲು. ಹುಡುಗಿ, ನೀನು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ. ನೀನು ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ಹೇಳ್ದಿದ್ರೆ ನಾನು ನಿನ್ನನ್ನು ಆಟ ಆಡಿಸ್ತಿದ್ದಂತೆ ಆಗುತ್ತೆ. ಅದಕ್ಕೆ ಬೇಡ. ನನಗೆ ಒಬ್ಳು ಹುಡುಗಿ ಇಷ್ಟ. ಐ ಲವ್ ಹರ್. ಅವಳನ್ನು ಬಿಟ್ಟು ಆ ಜಾಗದಲ್ಲಿ ಬೇರೆ ಯಾರನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಹುಡುಗಿಯ ಬಳಿ ನನ್ನ ಇಷ್ಟನ ಹೇಳೋಕೆ ಕಾಯ್ತಿದ್ದೀನಿ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು ತಾರಾ. ಮದನ್ ಅನುಮಾನದಿಂದ ಸಾರಾ ಮಾಡೋ ಕೆಲಸವನ್ನು ನೋಡ್ತಲೇ ಇದ್ದ. ನೋಡು ಮದನ್, ಈಗ ಆಕೆ ಈ ಮೆಸೇಜ್ ನೋಡಿದ ತಕ್ಷಣ ನನಗೆ ಕಾಲ್ ಮಾಡ್ತಾಳೆ. ಈ ನಂಬರ್ನಿಂದಲ್ಲ, ಅವಳ ಸ್ವಂತ ನಂಬರ್ನಿಂದ. ಆಮೇಲೆ ನಿನ್ನ ಜೊತೆಗೆ ಮಾತಾಡ್ತಾ ನಿಂಗೆ ಬೇರೆ ಯಾರಾದರೂ ಇಷ್ಟ ಇದ್ದಾರಾ ಅಂತ ತುಂಬ ಚಾಣಾಕ್ಷತನದಿಂದ ಕೇಳ್ತಾಳೆ. ಮೀನಾಕ್ಷಿ ಆ ಪ್ರಶ್ನೆ ಕೇಳಿದರೆ ನೀನು ಕನ್ಫರ್ಮ್ ಮಾಡ್ಕೊ, ಅದು ಮೀನಾಕ್ಷಿನೇ ಅಂತ ನಗ್ತಾ ಹೇಳಿದ್ಲು ಸಾರಾ. ಹೌದಾ ಅಂತ ಕೇಳ್ದ ಮದನ್. ಹೌದು ಅಂದ್ಲು ಸಾರಾ. ಅದಕ್ಕೆ ಅಣ್ಣ ಅಂತ ಮದನ್ ಹೇಳ್ತಿದ್ದಂತೆ ಅಗ್ನಿ ಅವರಿಬ್ಬರ ಕಡೆಗೆ ಬಂದ. ಇಬ್ಬರು ಒಬ್ರನ್ನೊಬ್ರು ನೋಡ್ಕೊಂಡ್ರು. ಅಣ್ಣಂಗೆ ವಿಷಯ ಗೊತ್ತಾದಂತಿದೆ, ನಾವು ಸಿಕ್ಕಾಕೊಂಡ್ವಿ ಅಂತ ಅನ್ಸತ್ತೆ ಅಂತ ಮದನ್ ಮೆಲ್ಲಗೆ ಸಾರಾ ಕಿವಿಯಲ್ಲಿ ಹೇಳ್ದ. ಹೌದು ಮದನ್, ನಿಜಕ್ಕೂ ನಾವು ಸಿಕ್ಕಾಕೊಂಡ್ವಿ ಅಂತ ಸಾರಾ ತುಂಬ ಫೀಲ್ ಆಗಿ ಹೇಳಿದ್ಲು. ಅಗ್ನಿ ಕೋಪದ ಮುಖವನ್ನೇ ಇಟ್ಕೊಂಡು ಅವ್ರ ಹತ್ರಕ್ಕೆ ಬಂದ. ಅಗ್ನಿ ಹತ್ರಕ್ಕೆ ಬರ್ತಿದ್ದಂತೆ ಸಾರಾ ಸ್ವಲ್ಪ ನರ್ವಸ್ ಆದರೂ ಅವನನ್ನು ಸಮಾಧಾನ ಪಡಿಸೋಕೆ ನಗುವಾಗಿ ನಟಿಸಿದ್ಲು. ಮದನ್ ಹೆದರಿಕೆಯಿಂದ ಗಂಟಲನ್ನು ಸರಿ ಮಾಡ್ಕೊಳ್ತಾ ಹೋಗ್ಲು ನುಂಗ್ದ. ಏನಿದು, ಅಣ್ಣನ ಮುಖ ನೋಡಿದ್ರೆ ನಮ್ಮನ್ನು ಅರೆಸ್ಟ್ ಮಾಡೋಕೆ ಬಂದಿರೋ ಹಾಗಿದೆಯಲ್ಲ. ಆ ಮುಖ ನೋಡಿದ್ರ ಅಂತ ಮದನ್ ಸಾರಾ ಬಳಿ ಗುಸುಗುಸು ಅಂತ ಮಾತಾಡ್ದ. ಅಗ್ನಿ ದೃಢವಾದ ಧ್ವನಿಯಲ್ಲಿ, ನಾನು ಕೇಳೋ ಪ್ರಶ್ನೆಗೆ ಇಬ್ಬರು ನೇರವಾಗಿ ಉತ್ತರ ಹೇಳಬೇಕು, ಕೇಳಿಸ್ತಾ ಅಂತ ಕಡ್ಡಿನ ಮುರಿದಂತೆ ಹೇಳ್ದ. ಇಬ್ಬರು ತಲೆ ಅಲ್ಗಾಡ್ಸಿದ್ರು. ಅವನು ನೇರವಾಗಿ, ಯಾರ ಹುಡುಗಿ ಅಂತ ಕೇಳ್ದ. ಸಾರಾ ತಕ್ಷಣವೇ ಯಾವ ಹುಡುಗಿ ಅಂದ್ಲು. ಆದರೆ ಅಗ್ನಿಗೆ ಅದಿಷ್ಟ ಆಗಲಿಲ್ಲ. ಸಾರಾ, ಸುಮ್ಮನೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಬೇಡ. ನೀನು ಇವನ ವಿಷಯದಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದೆ ಸತ್ಯ ಹೇಳು ಅಂತ ಗದ್ರದ ಅಗ್ನಿ. ಆಗ ಸಾರಾ ಅನಿವಾರ್ಯವಾಗಿ, ಅದು ಯಾವುದೋ ಒಂದು ಹುಡುಗಿ ಅಂದ್ಲು. ಅಗ್ನಿ ತಕ್ಷಣ, ಯಾವುದೋ ಹುಡುಗಿನ? ಇವನು ಯಾರನ್ನಾದರೂ ಲವ್ ಮಾಡ್ತಿದ್ದಾನ ಅಂತ ಅನುಮಾನದಿಂದ ಕೇಳ್ದ. ಮದನ್ ತಕ್ಷಣವೇ, ನಾನಾ? ಅಯ್ಯೋ ಇಲ್ಲ ಅಣ್ಣ, ನಾನು ಇನ್ನೂ ಚಿಕ್ಕವನಲ್ವಾ, ನಂಗೆ ಲವ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಅಂತ ಆ್ಯಕ್ಟ್ ಮಾಡ್ದ. ಸಾರಾ ಕೂಡ, ಹೌದು ಅಗ್ನಿ, ಇವನಿಗೆ ಲವ್ ಮಾಡೋಕೆ ಬರುತ್ತಾ? ಈ ಮುಖ ನೋಡಿದ್ರೆ ಯಾರಾದರೂ ಇವನನ್ನು ಲವ್ ಮಾಡ್ತಾರಾ ಅಂತ ತಮಾಷೆ ಮಾಡಿದ್ಲು. ಆದರೆ ಅಗ್ನಿ ಸುಮ್ಮನಾಗಲಿಲ್ಲ. ನಂಗೆ ಡೌಟ್ ಇದೆ, ನೀವೇನೋ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದೀರಾ, ಮರ್ಯಾದೆಯಿಂದ ಹೇಳಿ, ನೀವೇನು ಮಾತಾಡ್ತಿದ್ರಿ ಅಂತ ಬಿಗಿಯಾಗಿ ಕೇಳ್ದ. ಕೊನೆಗೆ ಮದನ್ ಮತ್ತು ಸಾರಾ ಅಸಲಿ ವಿಷಯನ ಬಾಯ್ಬಿಟ್ರು. ಇವನಿಗೆ ಯಾರೋ ಗೊತ್ತಿಲ್ಲದಿರೋ ಹುಡುಗಿ ಮೆಸೇಜ್ ಮಾಡ್ತಿದ್ದಾಳೆ, ಯಾರು ಅಂತ ನಮಗೂ ಗೊತ್ತಿಲ್ಲ, ಅದನ್ನೇ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂದರು. ಅಗ್ನಿ ಮದನ್ ಫೋನ್ ತೊಗೊಂಡು ಚೆಕ್ ಮಾಡ್ದ. ನಂತರ ಸಾರಾ ಮತ್ತು ಮದನ್ ಇಬ್ಬರನ್ನ ಡೌಟ್ಫುಲ್ ಆಗಿ ನೋಡ್ದ. ಈ ಮೆಸೇಜ್ನಲ್ಲಿರೋ ಇವ್ನು ಲವ್ ಮಾಡ್ತಿರೋ ಆ ಹುಡುಗಿ ಯಾರು ಅಂತ ಅಗ್ನಿ ಕೇಳಿದಾಗ ಮದನ್ ನಾಚ್ತಾ, ಅದು ನಮ್ಮ ಮೀನಾಕ್ಷಿ ಅಂತ ಒಪ್ಕೊಂಡ. ಅವನಿಗೆ ಮೀನಾಕ್ಷಿ ಅಂದರೆ ಇಷ್ಟ ಅಂತ ಗೊತ್ತಾದ ಮೇಲೆ ಅಗ್ನಿ ಸುಮ್ಮನಾದ. ಆಮೇಲೆ, ಸರಿ, ನಿನಗೆ ಈ ಬ್ರೋಕರ್ ಕೆಲಸ ಯಾವಾಗ ಶುರುವಾಯಿತು ಅಂತ ಸಾರಾಳನ್ನು ನೋಡಿ ಕೇಳ್ದ ಅಗ್ನಿ. ಬ್ರೋಕರಾ? ನಾನಾ ಅಂತ ಸಾರಾ ಡೌಟ್ ಆಗಿ ಕೇಳಿದ್ಲು. ಹೌದು, ಇಬ್ಬರ ಮಧ್ಯೆ ಹಂಸವಾಗಿ ಕೆಲಸ ಮಾಡೋಕೆ ಮತ್ತೇನಂತಾರೆ ಅಂತ ಅಗ್ನಿ ಕೇಳ್ದ. ನಾನು ಇವನಿಗೆ ಹೆಲ್ಪ್ ಮಾಡೋಕಷ್ಟೇ ಅಂತ ಹೇಳಿದ್ಲು ಸಾರಾ. ಅಗ್ನಿ ಸುಮ್ಮನೆ ಫೋನ್ ವಾಪಸ್ ಕೊಟ್ಟು ಅಲ್ಲಿಂದ ಹೋದ. ಅಗ್ನಿ ಹೋದ್ಮೇಲೆ ಇವರಿಬ್ಬರಿಗೂ ತುಂಬಾ ಬೇಸರ ಆಯಿತು. ಅಗ್ನಿ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರಬಹುದಾ ಅಂತ ಇಬ್ಬರು ಚರ್ಚಿಸಿದ್ರು. ಅಗ್ನಿ ಕೋಪದಿಂದ ಅಲ್ಲಿದ್ದರೂ ಅವನಿಗೆಲ್ಲರೂ ಸೇರಿ ವಿಷಯ ಮುಚ್ಚಿಟ್ಟಿದ್ದು ಇಷ್ಟ ಆಗಿರಲಿಲ್ಲ. ಕೊನೆಗೆ ಇವರಿಬ್ಬರು ಅಗ್ನಿ ಹತ್ರಕ್ಕೆ ಹೋಗಿ, ಸಾರಿ ಅಣ್ಣ, ಅಪ್ಪಾಜಿ ಬೈತಾರೆ ಅಂತ ನಾವು ಹೇಳಿರಲಿಲ್ಲ ಅಂತ ಸಮಾಧಾನ ಪಡಿಸಿದ್ರು.
ಅಗ್ನಿ ಅದೆಲ್ಲಾನು ಕೇಳಿ ನಗ್ತಾ ಸರಿ ಬಿಡಿ ಏನೂ ತೊಂದರೆ ಇಲ್ಲ ಅಂತ ಸಮಾಧಾನದಿಂದಲೇ ಮಾತಾಡ್ದ. ಕೊನೆಗೆ ಅಗ್ನಿ ಸಾರಾಗ್ ಮಾತ್ರ ಕೇಳುವಂತೆ, ಸಾರಾ, ನಾನು ಹೇಳಿದ ವಿಷಯ ನೆನಪಿರ್ಲಿ ಅಂತ ಹೇಳಿ ತುಂಟ ನಗುವಿನೊಂದಿಗೆ ಅಲ್ಲಿಂದ ಹೊರಟ ಅಗ್ನಿ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.